ಟೊಯೋಟಾ ಕಂಪ್ನಿಯವರು ರಾಘವೇಂದ್ರ ಸರ್ ಅಂತ ಈಗ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇನ್ನೂ ಅಚ್ಚುಕಟ್ಟಾಗಿ ಮಾಡಿ ಸುಂದರವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈಗ ಮಾತಾಡಿದಂಥ ನಮ್ಮ ಹರೀಶ್ ರೆಡ್ಡಿ ಅವರು ಪಂಚಾಯತಿಯಲ್ಲಿ, ಕಳವಳ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರು, ಹರಪನಹಳ್ಳಿ ಗ್ರಾಮಸ್ಥರು, ಅವರು ಮಾತು ಕೊಟ್ಟಿದ್ದಾರೆ. ಅವ್ರು ಮಾಡಿಕೊಡ್ತಾರೆ ಅಂತ ತುಂಬ ನಂಬಿಕೆ ಇದೆ, ಮಾಡಿಕೊಡ್ತಾರೆ. ಹರಪನಹಳ್ಳಿಯಲ್ಲಿ ಇನ್ನೂ ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂಬೇಡ್ಕರ್ ಪ್ರತಿಮೆಯನ್ನು ಅಂತ ನಂಬಿದ್ದೀನಿ, ಮಾಡಿಕೊಡ್ತಾರೆ. ದಲಿತ್ ನಾಗೇಶ್ ಅಂತ, ಹರಪನಹಳ್ಳಿ ತಾಲೂಕು ಅಧ್ಯಕ್ಷರು, DSS ಪರಿವರ್ತನವಾದ. ಏನಿವತ್ತು ಈ 28 ನವೆಂಬರ್ 2021ರಂದು ಹರಪನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ರಾಜ್ಯ ಪ್ರಧಾನ ಸಂಚಾಲಕರಾದ ಎಂ ಗೋವಿಂದರಾಜರವರ ನೇತೃತ್ವದಲ್ಲಿ ಹಾಗೂ ಬೌದ್ಧ ಭಿಕ್ಕುಗಳ ಉಪಸ್ಥಿತಿಯಲ್ಲಿ ನಾವು ಹರಪನಹಳ್ಳಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ರಿ. ಅದು ಹೀಗೆ 3-4 ವರ್ಷಗಳು ಕಳೆದಿದೆ. ಈಗ ಟೊಯೋಟಾ ಕಂಪನಿಯವರು ಇಲ್ಲಿ ಉಚಿತವಾಗಿ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದ್ದಾರೆ. ಆ ಕಟ್ಟಡದ ಮುಂಭಾಗದಲ್ಲಿ ಈ ಪ್ರತಿಮೆ ಇದೆ. ಈಗ ಪ್ರತಿಮೆ ಹಳೆಯದಾಗಿದೆ. ನಾವು ಸ್ವಲ್ಪ ಸುಸಜ್ಜಿತವಾಗಿ ಹೊಸದಾಗಿ ನಿರ್ಮಾಣ ಮಾಡಿಕೊಡ್ತೇವೆ, ಇದನ್ನು ತೆರವು ಮಾಡೋಣ ಅಂತೇಳ್ಬಿಟ್ಟು ನಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡಾಗ ನಾವು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಹಾಗೂ ರಾಜ್ಯ ಸಮಿತಿಯ ಗಮನಕ್ಕೆ ತಂದು ಇವತ್ತು ಪ್ರತಿಮೆಯನ್ನು ನಾವು ತೆರವುಗೊಳಿಸ್ತಾ ಇದ್ದೇವೆ. ನೆಕ್ಸ್ಟು ಈ ಅಂಗನವಾಡಿ ಉದ್ಘಾಟನೆಯ ಸಮಯದಲ್ಲಿ ಪ್ರತಿಮೆಯನ್ನು ಮತ್ತೆ ವಿಭಿನ್ನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮತ್ತೆ ಉದ್ಘಾಟನೆಯನ್ನು ಮಾಡ್ತೇವೆ. ಹಾಗಾಗಿ ಇವತ್ತು ಸಕಲ ಗೌರವಗಳೊಂದಿಗೆ ಏನು ತಥಾಗತ ಭಗವಾನ್ ಬುದ್ಧರ ಆಶೀರ್ವಾದಗಳೊಂದಿಗೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇವತ್ತು ತೆರವುಗೊಳಿಸ್ತಾ ಇದ್ದೇವೆ. ಸಿ ಮುನ್ರಾಜು, ಜಿಲ್ಲಾ ಸಂಘಟನಾ ಸಂಚಾಲಕರು, ಜೈ ಭೀಮ್. ಎಲ್ಲ ನನ್ನ ಅಭಿಮ ಬಂಧುಗಳೇ, ಇಲ್ಲಿ ಆಗಮಿಸಿದ ಮಾನ್ಯ ರಾಜ್ಯ ಸಂಚಾಲಕರಾದಂಥ ಧಮಸಂದ್ರ ಮುನ್ರಾಜಣ್ಣನವರೇ, ನನ್ನ ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ನನ್ನ ಮಿತ್ರರಾದಂಥ ಸಿ ಮುನ್ರಾಜುರವರೇ, ಶ್ರೀನಿವಾಸರವರೇ, ಶಾರದಮ್ಮನವರೇ, ಇನ್ನೂ ಅನೇಕರು ಇಲ್ಲಿ ಆಗಮಿಸಿರೋಂಥ ಒಂದು ಕಾರಣವೇನಂತಂದರೆ 2021ರಲ್ಲಿ ಇಲ್ಲಿ ಬಾಬಾ ಸಾಹೇಬರ ಪ್ರತಿಮೆಯನ್ನು ಅನಾವರಣ ಮಾಡಿತ್ತು. ಅದು ದಲಿತ್ ನಾಗೇಶ್ ಅವರ ನೇತೃತ್ವದಲ್ಲಿ ಅಂದು ಅನಾವರಣಗೊಂಡಿತ್ತು. ಅಂದಿನ ದಿನ ನಮ್ಮ ಮಾನ್ಯ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಗೋವಿಂದರಾಜು ಅವರ ನೇತೃತ್ವದಲ್ಲಿ ನಾವು ಅನಾವರಣ ಮಾಡಿದ್ವಿ. ಈಗ ಕಾರಣಾಂತರಗಳಿಂದ ಇಲ್ಲಿ ಒಂದು ಅಂಗನವಾಡಿ ಕೇಂದ್ರ ಸ್ಥಾಪನೆಯಾಗಿದೆ. ಇಲ್ಲಿ ಬಾಬಾ ಸಾಹೇಬರ ಪ್ರತಿಮೆ ಹಿಂಭಾಗದಲ್ಲಿ ಅಂಗನವಾಡಿ ಕೇಂದ್ರ ಸ್ಥಾಪನೆಯಾಗಿದೆ. ಅಂಗನವಾಡಿ ಕೇಂದ್ರ ಮತ್ತು ಬಾಬಾ ಸಾಹೇಬರ ಈ ಪ್ರತಿಮೆ ಹಳೆಯದಾಗಿದೆ ಮತ್ತು ರಸ್ತೆಗೆ ಹೊಂದ್ಕೊಂಡಿರೋದ್ರಿಂದ ಇದನ್ನು ನಾವು ತೆರವುಗೊಳಿಸಿ ಮತ್ತೆ ಪುನರ್ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಟೊಯೋಟಾ ಕಂಪನಿಯ ಮಾಲೀಕರು ಮತ್ತು ಪಂಚಾಯತಿ ಉಪಾಧ್ಯಕ್ಷರಾದ ಹರೀಶ್ ರೆಡ್ಡಿ ಅವರು ಭರವಸೆಯನ್ನು ನೀಡಿದ್ದಾರೆ. ಆ ಭರವಸೆಯ ಮೇರೆಗೆ ಇವತ್ತು ಸಕಲ ಗೌರವಗಳೊಂದಿಗೆ ಬಾಬಾ ಸಾಹೇಬರ ಪ್ರತಿಮೆಯನ್ನು ತೆರವುಗೊಳಿಸಿ ಮತ್ತೆ ಪುನರ್ನಿರ್ಮಾಣ ಮಾಡಿಕೊಡುತ್ತೇವೆ ಅಂತ ಅವರು ಭರವಸೆ ನೀಡಿದ್ದರಿಂದ ಇವತ್ತು ನಾವೆಲ್ಲರೂ ಸೇರಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ನಾಗೇಶ್ ಅವರ ನೇತೃತ್ವದಲ್ಲಿ ಇವತ್ತು ತೆರವುಗೊಳಿಸಿ ಮತ್ತೆ ಪುನರ್ನಿರ್ಮಾಣ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ನಾವು 2 ಮಾತುಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ನಾವು ಜಿಲ್ಲಾ ಸಮಿತಿಯಿಂದ ವಿಜಯ್ ಪ್ರಕಾಶ್, ಜಿಲ್ಲಾ ಸಂಘಟನಾ ಸಂಚಾಲಕರು. ಏನಾಗಿದೆ ಅಂದರೆ ಹಳೇದಾಗಿದೆ ಮತ್ತು ಅದಕ್ಕೆ ಸರಿಯಾಗಿ ಭದ್ರತೆ ಆಗದಿರೋ ಫೌಂಡೇಶನ್ ಆಗದಿರೋ ಮಾಡಿದ್ದಾರೆ, ತುರ್ತಾಗಿ ಮಾಡಿದ್ದಾರೆ ಆವತ್ತಿನ ದಿವಸ. ಹಾಗಾಗಿ ಅದು ಮೋರಿ ಮೇಲೆ ಕೂಡ ಇದೆ. ಅವರು ಟೊಯೋಟಾ ಕಂಪ್ನಿಯವರು ಇದನ್ನು ತೆರವುಗೊಳಿಸಿ ಗೌರವಯುತವಾಗಿ ತೆರವುಗೊಳಿಸಿ ಎಲ್ಲರೂ ಕೂಡ ಸೇರಿ ತೆರವುಗೊಳಿಸಿ ಮತ್ತು ನಾನು ಉನ್ನತ ಮಟ್ಟದಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಸ್ಟ್ಯಾಚನ್ನು ಕುಂಡ್ರಿಸಿ ಅಲ್ಲಿ ಅದೇ ಜಾಗದಲ್ಲಿ ನಾವು ಪುನರ್ ಸ್ಥಾಪನೆ ಮಾಡಿಕೊಡ್ತೀರಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಉಪಾಧ್ಯಕ್ಷರಾದಂಥ ಹರೀಶ್ ರೆಡ್ಡಿ ಅವರು ಕೂಡ ಈಗ ದೂರವಾಣಿ ಮೂಲಕ ಮಾತಾಡಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಮತ್ತು ಟೊಯೋಟಾ ಕಂಪ್ನಿಯವ್ರಿಗೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಮಾಡಿಕೊಡ್ತಾರೆ ಅಂತ ಹೇಳಿ ನಾವು 100% ನಂಬಿದ್ದೀರಿ. ಇದರಲ್ಲಿ ಎಲ್ಲರೂ ಭಾಗವಹಿಸಿ ಮಾತನಾಡಿದ್ದಾರೆ. ಈಗಾಗಲೇ ತೆರವುಗೊಳಿಸೋಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಗೌರವಯುತವಾಗಿ ಬಾಬಾ ಸಾಹೇಬರ
ಪ್ರತಿಮೆಯನ್ನು ತೆರವುಗೊಳಿಸಿ ಹೊಸದಾಗಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಆ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆ ಒಂದು ಉದ್ಘಾಟನೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಧರ್ಮಚಂದ್ರ ಮುನ್ರಾಜು, ರಾಜ್ಯ ಸಮಿತಿ ಸದಸ್ಯರು ಕೆ ಮುನ್ರಾಜು ಅಂತ. ಒಂದು ತಿಂಗಳೊಳಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಖರ್ಚು ವೆಚ್ಚಗಳು? ಖರ್ಚು ಲಕ್ಷ ಆಗ್ಬೋದು, ಇಲ್ಲ 5 ಲಕ್ಷದ ಮೇಲೆ ಆಗ್ಬೋದು. ಎಷ್ಟೇ ಖರ್ಚಾದರೂ ನಾವು ಮಾಡಿಕೊಡ್ತೀವಿ, ನೀವು ತೆರವು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇವತ್ತು ನಾವು ತೆರವು ಮಾಡಿಕೊಡ್ತೀವಿ. ಅವ್ರು ಖಂಡಿತ ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಯಾವ ರೀತಿ ಮಾಡಿಕೊಡ್ತಾರೆ ಅಂತೀರಿ ಹೇಳಿದ್ದಾರೆ? ಹೌದು, ನೀಟಾಗಿ ಮಾಡಿಕೊಡ್ತೀವಿ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡ್ತೀವಿ, ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ.